ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಪ್ರಜ್ಞಾನ್ ಇಂಡಿಯಾ ಯೂಟ್ಯೂಬ್ ಚಾನಲ್. ಸೊ ಇತ್ತೀಚಿನ ಪ್ರಚಲಿತ ಘಟನೆಯಲ್ಲಿ ಒನ್ ಆಫ್ ದ ಕಾನ್ಸೆಪ್ಟನ್ನು ನೋಡ್ತೀವಿ ರಿಲೇಟೆಡ್ ಟು ಕಾನ್ಸ್ಟಿಟ್ಯೂಷನ್. ಏನದು? ಕೇರಳ ಅನ್ನುವಂಥ ರಾಜ್ಯದ ಹೆಸರನ್ನು ಕೇರಳಂ ಅನ್ನುವಂಥದ್ದನ್ನು ಬದಲಾವಣೆ ಮಾಡಿರುವಂಥದ್ದನ್ನು ನೋಡ್ತೀವಿ. ಸೊ ಯೂಶಲಿ ದ ಸೆಂಟ್ರಲ್ ಕ್ಯಾಬಿನೆಟ್ ಹ್ಯಾಸ್ ಅಪ್ರೂವ್ಡ್ ದ ಚೇಂಜ್ ಆಫ್ ದ ನೇಮ್ ಆಫ್ ದ ಸ್ಟೇಟ್. ಕೇರಳ ಅನ್ನುವಂಥ ರಾಜ್ಯದ ಹೆಸರನ್ನು ಕೇರಳಂ ಅನ್ನುವಂಥ ಹೆಸರಿಗೆ ಬದಲಾವಣೆ ಮಾಡಿರುವಂಥದ್ದನ್ನು ಇತ್ತೀಚೆಗೆ ಕೇಂದ್ರ ಸರ್ಕಾರದ ಮಂತ್ರಿಮಂಡಲ ಒಪ್ಪಿಗೆಯನ್ನು ಕೊಟ್ಟಿದೆ. ಆ ಕ್ಯಾಬಿನೆಟ್ ಸಚಿವರು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅದರ ಪ್ರೊಸೀಜರ್ ಏನಿದೆ ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಇವತ್ತಿನ ಈ ವಿಡಿಯೋದಲ್ಲಿ ಮಾಡುವಂಥ ಪ್ರಯತ್ನ ಮಾಡೋಣ. ಸೊ ಮೊದಲಿಗೆ ವಾಟ್ ಆರ್ ದ ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ಸ್ ವಿತ್ ರೆಸ್ಪೆಕ್ಟ್ ಟು ದ ಕೇರಳಂ, ಎಸ್ಪೆಷಲಿ ದ ಪ್ರೆಸೆಂಟ್ ಕಂಟೆಕ್ಸ್ಟ್ ಇರುವಂಥದ್ದು ವಿಚ್ ಇಸ್ ರಿಲೇಟೆಡ್ ಟು ದ ಕಾನ್ಸ್ಟಿಟ್ಯೂಷನ್. ಸೊ ನೇರವಾಗಿ ನಮ್ಮ ಸಂವಿಧಾನದಲ್ಲಿ ಇದರ ಪ್ರಾಧಾನ್ಯತೆಗಳು ಇದ್ದಾವೆ. ಸೊ ಸಂವಿಧಾನದಲ್ಲಿರುವಂಥ ಪ್ರಾಧಾನ್ಯತೆಗಳು. ಸೊ ಮೊದಲಿಗೆ ವೈ ಇಟ್ ವಾಸ್ ದೇರ್ ಇನ್ ದ ನ್ಯೂಸ್, ವಾಟ್ ವಾಸ್ ದ ಕಂಟೆಕ್ಸ್ಟ್. ಸೊ ಆಲ್ರೆಡಿ ನಾವು ಹೇಳಿರುವ ಹಾಗೆ ಕಂಟೆಕ್ಸ್ಟ್ ಏನಂತ ಗೊತ್ತಾಗ್ತಾ ಇದೆ. ನೆಕ್ಸ್ಟ್ ದ ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ಸ್, ಪ್ರಾಧಾನ್ಯತೆಗಳು ಏನಿದಾವೆ, ಸಾಂವಿಧಾನಿಕ ಪ್ರಾಧಾನ್ಯತೆಗಳು ಏನಿದಾವೆ. ದ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ರಿಲೇಟೆಡ್ ಟು ದ ಚೇಂಜ್ ಆಫ್ ನೇಮ್ಸ್ ಆಫ್ ದ ಸ್ಟೇಟ್ಸ್, ರಾಜ್ಯದ ಹೆಸರುಗಳನ್ನು ಬದಲಾವಣೆ ಮಾಡುವಂಥ ಸಾಂವಿಧಾನಿಕ ಅಂಶಗಳು ಏನಿದಾವೆ ಅನ್ನುವಂಥದ್ದನ್ನು ನೋಡೋಣ. ಸೊ ಇದರ ಹಿನ್ನೆಲೆಯನ್ನು ನೋಡುವಂಥ ಪ್ರಯತ್ನ ಮಾಡೋಣ. ಎಸ್ಪೆಷಲಿ ಆರ್ಟಿಕಲ್ 2 ಮತ್ತು 3 ಏನು ಹೇಳುತ್ತೆ, ಆ್ಯಂಡ್ ದ ಪ್ರೊವಿಷನ್ಸ್ಗಳಲ್ಲಿ ಅತಿ ಪ್ರಮುಖವಾಗಿ ಎಸ್ಪೆಷಲಿ ದ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ಸ್, ಅದರ ಪ್ರಾಧಾನ್ಯತೆಗಳು ಏನಿದಾವೆ ಅನ್ನುವಂಥ ಪ್ರಾಧಾನ್ಯತೆಗಳು ಏನಿದಾವೆ. ಸಂಸತ್ತಿನ ಅಧಿಕಾರಗಳು ಏನು, ವಿತ್ ಇಸ್ ರಿಲೇಟೆಡ್ ಟು ದ ಪಾರ್ಲಿಮೆಂಟ್ ಆಸ್ ವೆಲ್ ಆಸ್ ದ ಸ್ಟೇಟ್ ಲೆಜಿಸ್ಲೇಚರ್. ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳಿಗೆ ಯಾವ ರೀತಿಯಾದ ಅಧಿಕಾರಗಳು ಇದಾವೆ ಇದರಲ್ಲಿ ಅನ್ನುವಂಥದ್ದನ್ನು ನೋಡೋಣ. ಸೊ ಹಾಗಿದ್ದಾಗ ಫಸ್ಟ್ ಒನ್, ದ ವೈ ಇಟ್ ವಾಸ್ ದೇರ್ ಇನ್ ದ ನ್ಯೂಸ್ ಅಂದ್ರೆ ದ ಕಂಟೆಕ್ಸ್ಟ್ ಇರುವಂಥದ್ದು ಏನಿದೆ ಇವಾಗ ಪ್ರಸ್ತುತ ಸಂದರ್ಭದಲ್ಲಿ ಕೇರಳ ಅನ್ನುವಂಥ ರಾಜ್ಯದ ಹೆಸರನ್ನ ಕೇರಳಂ ಅನ್ನುವಂಥದ್ದಕ್ಕೆ ಬದಲಾವಣೆ ಮಾಡಲಿಕ್ಕೆ ಕೇಂದ್ರದಲ್ಲಿರುವಂಥ ಕ್ಯಾಬಿನೆಟ್ ಸಚಿವರುಗಳು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಸೊ ದಿಸ್ ವಾಸ್ ದ ಕಂಟೆಕ್ಸ್ಟ್. ಸೊ ಹಾಗಿದ್ದಾಗ ಸಾಂವಿಧಾನಿಕವಾಗಿ ಒಂದು ನಿರ್ದಿಷ್ಟ ರಾಜ್ಯದ ಹೆಸರನ್ನು ಬದಲಾವಣೆ ಮಾಡುವಂತ ಅಧಿಕಾರಗಳು ಇದಾವ ಅನ್ನುವಂಥದ್ದು ಮೊದಲ ಪ್ರಶ್ನೆ. ಹಾಗಿದ್ದಾಗ ಯಾರಿಗಿದೆ? ದ ಫಸ್ಟ್ ಪ್ರೊವಿಷನ್ ಇಸ್, ಕ್ಯಾನ್ ವಿ ಚೇಂಜ್ ದ ನೇಮ್ ಆಫ್ ದ ಸ್ಟೇಟ್ ಅಂತ ಬಂದಾಗ ಎಸ್ ಅಬ್ಸಲ್ಯೂಟ್ಲಿ ಇಟ್ ಹ್ಯಾಸ್ ದ ಪ್ರೊವಿಷನ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. ಅಂಡ್ ಹಾಗಿದ್ದಾಗ ಹೆಸರುಗಳನ್ನು ಬದಲಾವಣೆ ಮಾಡುವಂತ ಅಧಿಕಾರಗಳು ಸಂವಿಧಾನದ ಯಾವ ವಿಧಿಯಲ್ಲಿದ್ದಾವೆ, ವಿಚ್ ಇಸ್ ಅಂಡರ್ ದಿ ಆರ್ಟಿಕಲ್ ನಂಬರ್ 3, ಸಂವಿಧಾನದ 3ನೇ ವಿಧಿಯಲ್ಲಿ ಇರುವಂತದ್ದನ್ನು ನೋಡ್ತೇವೆ. ಹಾಗಿದ್ದಾಗ ಆ ಸಂವಿಧಾನದ 3ನೇ ವಿಧಿಯಲ್ಲಿ ಯಾರಿಗೆ ಅಧಿಕಾರಗಳನ್ನು ಕೊಟ್ಟಿದ್ದೀವಿ ಅಂದ್ರೆ ವಿಚ್ ಇಸ್ ಟು ದ ಪಾರ್ಲಿಮೆಂಟ್, ಸಂಸತ್ತಿಗೆ ಅದರ ಸಂಪೂರ್ಣ ಅಧಿಕಾರಗಳನ್ನು ಕೊಡಲಾಗಿದೆ. ದ ಪಾರ್ಲಿಮೆಂಟ್ ಹ್ಯಾಸ್ ದ ಅಬ್ಸಲ್ಯೂಟ್ ಆಟೋನಮಿ ಅಂಡ್ ಅಥಾರಿಟಿ ಟು ಚೇಂಜ್ ದ ನೇಮ್ಸ್ ಆಫ್ ದ ಸ್ಟೇಟ್ಸ್. ಸೊ ಹಾಗಿದ್ದಾಗ ಆ ಸಾಂವಿಧಾನಿಕ ಅಂಶಗಳು ಏನ್ ಹೇಳುತ್ತೆ, ಈಸ್ ಇಟ್ ದ ಸುಪ್ರೀಂ ಪವರ್ ಆಫ್ ದ ಪಾರ್ಲಿಮೆಂಟ್ ಅನ್ನುವಂಥದ್ದು ನೋಡುವಂಥದ್ದಾದ್ರೆ ಇಟ್ ಇಸ್ ನಾಟ್ ದ ಸುಪ್ರೀಂ ಪವರ್ ಆಫ್ ದ ಪಾರ್ಲಿಮೆಂಟ್. ಸಂಸತ್ತಿನ ಸರ್ವೋಚ್ಚ ಅಧಿಕಾರ ಅನ್ನುವಂಥದ್ದು ಯಾವುದು ಇಲ್ಲ, ಬದಲಾಗಿ ದ ಪಾರ್ಲಿಮೆಂಟ್ ನೀಡ್ ಟು ಫಾಲೋ ದ ಪ್ರೊಸೀಜರ್. ಸಂಸತ್ತು ನಿರ್ದಿಷ್ಟ ಒಂದು ಪ್ರಕ್ರಿಯೆಯನ್ನ ಜಾರಿಗೆ ತರಬೇಕು ಅಂತೇಳಿ ಹೇಳುತ್ತೆ. ಸೊ ಹಾಗಿದ್ದಾಗ ಫಸ್ಟ್ ಒನ್, 3ನೇ ವಿಧಿಯಲ್ಲಿ ಇರುವಂತ ಅಂಶಗಳು ಏನು ಅನ್ನುವಂಥದ್ದನ್ನು ತಿಳಿದುಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಸೊ ವಾಟ್ ಆರ್ ದ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಅಂಡರ್ ಆರ್ಟಿಕಲ್ 3. ಸೊ ಇದರ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳುವಂತ ಪ್ರಯತ್ನ ಸಂವಿಧಾನದ 3ನೇ ವಿಧಿಗೆ ಅನುಸಾರವಾಗಿರುವ ಕಾರಣದಿಂದ ಅದನ್ನ ಚರ್ಚೆ ಮಾಡಬೇಕಾಗತ್ತೆ. ಸೊ ಹಾಗಿದ್ದಾಗ ಆ ಸಂವಿಧಾನದ 3ನೇ ವಿಧಿ ಏನ್ ಹೇಳುತ್ತೆ, ವಾಟ್ ಈಸ್ ದ ಪ್ರೊವಿಷನ್ ಅಂಡರ್ ದಿ ಆರ್ಟಿಕಲ್ ನಂಬರ್ 3? ಇಟ್ ಈಸ್ ದ ಪಾರ್ಲಿಮೆಂಟ್ ಹ್ಯಾಸ್ ದ ಅಥಾರಿಟಿ ಅಂತ ನೋಡ್ತೀವಿ. ವೈ ಆರ್ಟಿಕಲ್ 3 ಅಲ್ಲಿ ವೈ ದ ಪಾರ್ಲಿಮೆಂಟ್ ಹ್ಯಾಸ್ ದ ಅಥಾರಿಟಿ ಅಂತಂದ್ರೆ ಸಂಸತ್ತಿಗೆ ಯಾಕೆ ಅಧಿಕಾರವನ್ನು ಕೊಡ್ತಾ ಇದೀವಿ ಅಂತಂದ್ರೆ ಇಟ್ ಈಸ್ ಯೂನಿಟರಿ ಫೀಚರ್ ಅಂತ ಹೇಳ್ತಾ ಇದೀವಿ, ವಿಚ್ ಇಸ್ ಅಂಡರ್ ದ ಯೂನಿಯನ್ ಲಿಸ್ಟ್. ಕೇಂದ್ರ ಪಟ್ಟಿಯಲ್ಲಿ ಇರುವ ಕಾರಣದಿಂದಾಗಿ ಸಂಸತ್ತಿಗೆ ಸಂಪೂರ್ಣ ಅಧಿಕಾರವನ್ನು ಕೊಡ್ತಾ ಇದ್ದೀವಿ. ಯಾಕೆ? ಬಿಕಾಸ್ ಇನ್ ದ ಇಂಡಿಯನ್ ಕಾಂಟೆಕ್ಸ್ಟ್ ಒಳಗಡೆ ವಾಟ್ ವಿ ಹ್ಯಾಡ್ ಈಸ್, ಸಂವಿಧಾನದ 1ನೇ ವಿಧಿಗೆ ಅನುಸಾರವಾಗಿ ಭಾರತದಲ್ಲಿ ಇಂಡಿಸ್ಟ್ರಕ್ಟೇಬಲ್ ಯೂನಿಯನ್ ಅಂತ ಕರಿತೀವಿ. ಇಂಡಿಯಾ ಹ್ಯಾಡ್ ದ ಇಂಡಿಸ್ಟ್ರಕ್ಟೇಬಲ್ ಯೂನಿಯನ್ ಅಂಡ್ ಡಿಸ್ಟ್ರಕ್ಟೇಬಲ್ ಸ್ಟೇಟ್ಸ್ ಅಂತ ಕರೆಯಲಾಗತ್ತೆ. ಭಾರತ ದೇಶವನ್ನ ಕೇಂದ್ರವನ್ನು ವಿಭಜನೆ ಮಾಡುವ ಅಧಿಕಾರ ಇಲ್ಲ. ಭಾರತದ ಸಾಂವಿಧಾನಿಕ ಅಂಶಕ್ಕನುಸಾರವಾಗಿ ಸಂವಿಧಾನದ 1ನೇ ವಿಧಿಗೆ ಅನುಸಾರವಾಗಿ ಅಂಡರ್ ದಿ ಆರ್ಟಿಕಲ್ ನಂಬರ್ 1 ನಲ್ಲಿ
ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಸೊ ಭಾರತದ ಸಂವಿಧಾನದಲ್ಲಿ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿರುವಂತಹ ಸ್ಟೇಟ್ಮೆಂಟ್ ಏನು ಅಂತಂದ್ರೆ, ಕೇಂದ್ರ ಸರ್ಕಾರವನ್ನು ವಿಭಜನೆ ಮಾಡುವ ಹಾಗಿಲ್ಲ, ಬದಲಾಗಿ ರಾಜ್ಯಗಳನ್ನ ವಿಭಜನೆ ಮಾಡುವಂತ ಅಧಿಕಾರಗಳು ಯಾರಿಗಿದೆ ಅಂದ್ರೆ ಅದು ಸಂಸತ್ತಿಗಿದೆ ಅಂತೇಳಿ ಹೇಳ್ತಾರೆ. ಯಾಕೆ ಅಂತಂದ್ರೆ, ಇನ್ ದ ಯೂನಿಯನ್ ಅಥವಾ ಯೂನಿಫಿಕೇಶನ್ ಆಫ್ ದ ಸ್ಟೇಟ್ಸ್ ಅಂತ ಬಂದಾಗ ಕಂಪ್ಲೀಟ್ ಯೂನಿಫಿಕೇಶನ್ ಆಫ್ ಸ್ಟೇಟ್ಸ್ ವರ್ ಅಂಡರ್ ದಿ ಕಂಟ್ರೋಲ್ ಆಫ್ ಸೆಂಟ್ರಲ್ ಗವರ್ಮೆಂಟ್. ಸೊ ಭಾರತದಲ್ಲಿ ಯಾಕೆ ಈ ಪದವನ್ನು ಬಳಕೆ ಮಾಡ್ತೀವಂದ್ರೆ, ಭಾರತದಲ್ಲಿ ಮೂಲತಃವಾಗಿ ಕೇಂದ್ರ ಸರ್ಕಾರ ರಚನೆ ಆಗುತ್ತೆ. ಇಟ್ ವಾಸ್ ಪೋಸ್ಟ್ ಆಫ್ಟರ್ ದ ಇಂಡಿಪೆಂಡೆನ್ಸ್. ಆಗಸ್ಟ್ 15, 1947ಗೆ ಭಾರತ ದೇಶ ಸ್ವತಂತ್ರಗೊಳ್ಳುವಂತದನ್ನ ನೋಡ್ತೀವಿ. ಅದರ ನಂತರದಲ್ಲಿ ಏನಾಗುತ್ತೆ, ವಿವಿಧ ಪ್ರಾಂತ್ಯಗಳಿಗೆ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಗೊಳ್ಳಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ. ಅದರ ನಂತರದಲ್ಲಿ ಏನಾಗುತ್ತೆ, ಮೀನ್ಸ್ ಇನಿಷಿಯಲಿ ದ ಯೂನಿಯನ್ ಗವರ್ಮೆಂಟ್ ಹ್ಯಾಸ್ ಫಾರ್ಮ್ಡ್ ಆರ್ ವಿಚ್ ಇಸ್ ನಾನ್ ಆಸ್ ಸೆಂಟ್ರಲ್ ಗವರ್ಮೆಂಟ್. ಕೇಂದ್ರ ಸರ್ಕಾರ ಮೊದಲಿಗೆ ರಚನೆ ಆಗತ್ತೆ. ನಂತರದಲ್ಲಿ ಈ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಏನ್ ಮಾಡ್ತೀವಿ ನಾವು, 1956ರಲ್ಲಿ ವಿವಿಧ ರಾಜ್ಯಗಳನ್ನ ವಿಭಜನೆಗೊಂಡಿರುವಂತದ್ದನ್ನು ನೋಡ್ತೀವಿ. ದ ವೇರಿಯಸ್ ಸ್ಟೇಟ್ಸ್ ವೇರ್ ಎಸ್ಟಾಬ್ಲಿಷ್ಡ್. ಈ ರಾಜ್ಯಗಳನ್ನ ನಾವು ಸ್ಥಾಪನೆ ಮಾಡಿದ್ದು ಯಾವಾಗ ಅಂತಂದ್ರೆ, ಇಟ್ ಈಸ್ ಪೋಸ್ಟ್ ಆಫ್ಟರ್ ದ 1956. ಫಜಲ್ ಅಲಿ ಸಮಿತಿಯ ಶಿಫಾರಸಿಗೆ ಅನುಸಾರವಾಗಿ ಏನ್ ಮಾಡ್ತೀವಿ ನಾವು, 1956ರಲ್ಲಿ ರಾಜ್ಯಗಳ ಮರುಸಂಘಟನಾ ಕಾಯ್ದೆಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಇಟ್ ವಾಸ್ ದ ಸ್ಟೇಟ್ಸ್ ರಿಆರ್ಗನೈಸೇಷನ್ ಆಕ್ಟ್ ಆಫ್ 1956. It was established on the basis of the States Reorganization Act of 1956. 1956ರ ರಾಜ್ಯಗಳ ಮರುಸಂಘಟನಾ ಕಾಯ್ದೆಯನ್ನು ಜಾರಿಗೆ ತರಲಾಗುತ್ತೆ. ಈ ರಾಜ್ಯಗಳ ಮರುಸಂಘಟನಾ ಕಾಯ್ದೆ 1956ಕ್ಕೆ ಅನುಸಾರವಾಗಿ ಭಾರತದಲ್ಲಿ ರಾಜ್ಯಗಳ ಸ್ಥಾಪನೆ ಆಗುವಂಥದ್ದನ್ನು ಕಾಣ್ತೀವಿ ಸ್ನೇಹಿತರೆ. ದ ಸ್ಟೇಟ್ಸ್ ವರ್ ಎಸ್ಟಾಬ್ಲಿಷ್ಡ್ ಆಫ್ಟರ್ ದಿ ಫಾರ್ಮೇಶನ್ ಆಫ್ ದ ಸೆಂಟ್ರಲ್ ಗವರ್ಮೆಂಟ್. ಅದಕ್ಕೋಸ್ಕರವಾಗಿ ಕೇಂದ್ರವನ್ನು ವಿಭಜನೆ ಮಾಡುವ ಹಾಗಿಲ್ಲ, ಬದಲಾಗಿ ರಾಜ್ಯಗಳನ್ನು ವಿಭಜನೆ ಮಾಡುವಂತ ಅಧಿಕಾರ ಯಾರಿಗಿದೆ, ಕೇಂದ್ರಕ್ಕಿದೆ ಅಂತೇಳಿ ಹೇಳುತ್ತೆ. ಸೊ ಅದಕ್ಕೋಸ್ಕರವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ಕ್ವಶನ್ ಅನ್ನ ಬಹಳಷ್ಟು ಬಾರಿ ಕೇಳಿದ್ದಾರೆ. ಈ ಸ್ಟೇಟ್ಮೆಂಟ್ ಅನ್ನ ಹೇಳಿದ್ದು ಯಾರು ಅಂತ ಹೇಳಿ, ಇಟ್ ಈಸ್ ದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಹೇಳಿಕೆಯನ್ನ, ಈ ವ್ಯಾಖ್ಯಾನವನ್ನು ಕೊಡುವಂತದನ್ನ ನೋಡ್ತೀವಿ. ಕೇಂದ್ರವನ್ನು ವಿಭಜನೆ ಮಾಡುವ ಹಾಗಿಲ್ಲ, ಆದ್ರೆ ರಾಜ್ಯಗಳನ್ನು ವಿಭಜನೆ ಮಾಡಬಹುದು. ಯಾಕೆ ಈ ಸ್ಟೇಟ್ಮೆಂಟ್ ಅನ್ನು ಕೊಡ್ತೀವಿ ಅಂತಂದ್ರೆ, ಇಟ್ ಈಸ್ ಯೂನಿಯನೈಸ್ಡ್ ನೇಚರ್ ಅಂತ ನೋಡ್ತೀವಿ, ಯೂನಿಟರಿ ನೇಚರ್ ಅಂತ ನೋಡ್ತಾ ಇದೀವಿ. ಅಂದ್ರೆ ಭಾರತ ದೇಶದಲ್ಲಿ ಒಕ್ಕೂಟ ವ್ಯವಸ್ಥೆ ಇದೆ, ಆದ್ರೆ ಅದು ಅರೆ ಸಂಯುಕ್ತ ಅಂತ ಹೇಳ್ತೀವಲ್ವಾ ನಾವು. ಸೊ ಕ್ವಾಸಿ ಫೆಡರೇಷನ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ನೌನ್ ಆಸ್ ಕ್ವಾಸಿ ಫೆಡರೇಷನ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ, ವಿಚ್ ವಾಸ್ ಅಗೇನ್ ಗಿವನ್ ಬೈ ಕೆ.ಸಿ. ವೇರ್. ಇದು ಸಹ ಹಲವಾರು ಬಾರಿ ಪ್ರಶ್ನೆಯನ್ನು ಕೇಳಿರುವಂತದ್ದನ್ನು ಕಾಣ್ತೇವೆ. ಕೆ.ಸಿ. ವೇರ್ ಹ್ಯಾಸ್ ಗಿವನ್ ದ ಸ್ಟೇಟ್ಮೆಂಟ್ ದಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ದ ಕ್ವಾಸಿ ಫೆಡರಲ್ ಕಾನ್ಸ್ಟಿಟ್ಯೂಷನ್ ಅಂತ. ಭಾರತದ ಸಂವಿಧಾನವು ಅರೆ ಸಂಯುಕ್ತ ವ್ಯವಸ್ಥೆಯನ್ನು ಹೊಂದಿರುವಂತದ್ದು ಅಂತ ಹೇಳ್ತಾನೆ. ಯಾಕೆ ಅಂತಂದ್ರೆ, ಕೇಂದ್ರ ಮತ್ತು ರಾಜ್ಯಗಳ ಸರಿಸಮಾನ ಅಧಿಕಾರವನ್ನು ಹೊಂದಿದ್ದು ಫೆಡರೇಷನ್ ಅಂತ ಕರಿತೀವಿ. ಸೊ ಕೇಂದ್ರ ಮತ್ತು ರಾಜ್ಯಗಳಿಗೆ ಸರಿಸಮಾನವಾದ ಅಧಿಕಾರಗಳನ್ನು ಹೊಂದಿರುವಂತದ್ದು ಸಂಯುಕ್ತ ವ್ಯವಸ್ಥೆ. ಆದರೆ ಭಾರತದ ಸಂವಿಧಾನಕ್ಕೆ ಅನುಸಾರವಾಗಿ ಕೇಂದ್ರ ಮತ್ತು ರಾಜ್ಯಗಳಿಗೆ ಅಧಿಕಾರವನ್ನು ಕೊಡ್ತಾ ಇದೀವಿ. ಇದರ ಜೊತೆಯಲ್ಲಿ ಅತಿ ಹೆಚ್ಚಿನ ಅಧಿಕಾರವನ್ನು ಕೊಟ್ಟಿದ್ದು ಯಾರಿಗೆ ಅಂದ್ರೆ ಅದು ಕೇಂದ್ರ ಸರ್ಕಾರಕ್ಕೆ. ಅಂಡ್ ಇದೇ ಅಂಶವನ್ನು ನಾವು ಆ ಕೆನಡಾ ಸಂವಿಧಾನದಿಂದ ಎರವಲು ಮಾಡಿಕೊಂಡಿರುವಂತದ್ದನ್ನು ಕಾಣ್ತೀವಿ ಸ್ನೇಹಿತರೆ. ಸೊ ಬಿ ಕೇರ್ಫುಲ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಡಾಪ್ಟೆಡ್ ದಿಸ್ ಕ್ವಾಸಿ ಫೆಡರೇಷನ್, ಅರೆ ಸಂಯುಕ್ತ ಅನ್ನುವಂಥದ್ದನ್ನ ಕೆನಡಾ ಸಂವಿಧಾನದಿಂದ ಎರವಲು ಮಾಡ್ಕೊಂಡಿದ್ದೀವಿ. ವಿಚ್ ಇಸ್ ನಥಿಂಗ್ ಬಟ್ ಬೋತ್ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್ ಆರ್ ಹ್ಯಾವಿಂಗ್ ದ ಪವರ್ಸ್, ದೇ ಆರ್ ಇನ್ ಟು ದ ಫೆಡರೇಷನ್, ಬಟ್ ಯೂನಿಯನ್ ಗವರ್ಮೆಂಟ್ ಹ್ಯಾಸ್ ಮೋರ್ ಪವರ್ಸ್ ದೆನ್ ದ ಸ್ಟೇಟ್ ಗವರ್ಮೆಂಟ್ಸ್. ಕೇಂದ್ರ ಮತ್ತು ರಾಜ್ಯಗಳಿಗೆ ಅಧಿಕಾರಗಳು ಇದಾವೆ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಪಟ್ಟಿಯಲ್ಲಿರುವಂತ ಕಾನೂನು ಮಾಡುವಂತ ಅಧಿಕಾರ ಇದೆ, ರಾಜ್ಯ ಸರ್ಕಾರಕ್ಕೆ ರಾಜ್ಯ ಪಟ್ಟಿಯಲ್ಲಿರುವಂತ ಕಾನೂನು ಮಾಡುವಂತ ಅಧಿಕಾರ ಇದೆ. ಸಮವರ್ತಿ ಪಟ್ಟಿಯಲ್ಲಿ ಕೇಂದ್ರ ಮತ್ತು ರಾಜ್ಯಗಳಿಗೆ ಎರಡೂ ಕಾನೂನು ಮಾಡುವಂತ ಅಧಿಕಾರಗಳನ್ನು ಹೊಂದಿದ್ದಾವೆ. ಆದರೆ ಇಲ್ಲಿ ರಾಜ್ಯಗಳಿಗಿಂತ ಹೆಚ್ಚು ಅಧಿಕಾರವನ್ನು ಕೇಂದ್ರ ಹೊಂದಿರುವ ಕಾರಣದಿಂದಾಗಿನೇ ಅದನ್ನು ಕ್ವಾಸಿ ಫೆಡರೇಷನ್ ಅಂತ ನೋಡ್ತೀವಿ. ವಿಚ್ ಇಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಬೋತ್ ಯೂನಿಟರಿ ಫೀಚರ್ಸ್ ಆಸ್ ವೆಲ್ ಆಸ್ ದ ಫೆಡರಲ್ ಫೀಚರ್ಸ್. ಕೇಂದ್ರ ಮತ್ತು ರಾಜ್ಯಗಳಿಗೆ ಸರಿಸಮಾನ ಅಧಿಕಾರ ಇರುವ ಕಾರಣದಿಂದ ಕೆಲವು ಅಂಶಗಳಲ್ಲಿ ಸರಿಸಮಾನ ಅಧಿಕಾರಗಳಿದಾವೆ. ಹಾಗಾಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಬೋತ್ ಫೆಡರಲ್ ಫೀಚರ್ಸ್, ಬಟ್ ಕೆಲವು ಅಂಶಗಳು ಬಂದಾಗ ಇಟ್ ವಾಸ್ ಹ್ಯಾವಿಂಗ್ ಓನ್ಲಿ ಯೂನಿಟರಿ ಫೀಚರ್ಸ್. ಇದಕ್ಕನುಸಾರವಾಗಿ ಅಂಡ್ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಯಾವುದೇ ರೀತಿಯಾದ ಒಪ್ಪಂದಗಳಾಗಿಲ್ಲ ಅಂತ ಹೇಳ್ತೀವಿ. ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ಸ್ಟೇಟ್ಮೆಂಟ್ ಅನ್ನು ಹೇಳಲಿಕ್ಕೆ ಸೆಕೆಂಡ್ ರೀಸನ್ ಏನು ಅಂತಂದ್ರೆ, ದ ಸ್ಟೇಟ್ಸ್ ವೇರ್ ನಾಟ್ ಫಾರ್ಮ್ಡ್ ಆನ್ ದ ಬೇಸಿಸ್ ಆಫ್ ಅಗ್ರಿಮೆಂಟ್ಸ್. ರಾಜ್ಯಗಳು ಕೇಂದ್ರದ ಒಪ್ಪಂದದಿಂದ ಯಾವುದು ರಚನೆ ಆಗಿಲ್ಲ ಅಂತ ಹೇಳ್ತೀವಿ. ಸ್ಟೇಟ್ಸ್ ವೇರ್ ನಾಟ್ ಫಾರ್ಮ್ಡ್ ಆನ್ ದ ಬೇಸಿಸ್ ಆಫ್ ದ ಅಗ್ರಿಮೆಂಟ್ಸ್. ಯಾವುದೇ ಒಪ್ಪಂದಗಳಾಗಿಲ್ಲ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಯಾವುದೇ ರೀತಿಯಾದ ಒಪ್ಪಂದಗಳು ಆಗಿಲ್ಲ.
ಸೊ ಹಾಗಾಗಿ ಕೇಂದ್ರ ಮತ್ತು ರಾಜ್ಯಗಳಿಗೆ ಸರಿಸಮಾನ ಅಧಿಕಾರವನ್ನು ಕೊಡುವಂತ ಅಧಿಕಾರ ಇಲ್ಲ. ಬದಲಾಗಿ ಏನ್ ಹೇಳ್ತಾ ಇದೀವಿ ನಾವು ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯಗಳಿಗಿಂತ ಹೆಚ್ಚಿನ ಅಧಿಕಾರಗಳು ಇದಾವೆ. ಇವೆಲ್ಲವನ್ನು ಆರ್ಟಿಕಲ್ 1 ನಲ್ಲಿ ಸ್ವವಿಸ್ತಾರವಾಗಿ ಸಂವಿಧಾನದಲ್ಲಿ ಹೇಳಿರುವಂತದ್ದು ನೋಡ್ತೀವಿ. ಸೊ ಇದಕ್ಕನುಸಾರವಾಗಿನೇ ಈ ಡಿಸ್ಟ್ರಕ್ಟಿಬಲ್ ಸ್ಟೇಟ್ಸ್ ಅಂತ ಏನ್ ಹೇಳ್ತಾ ಇದೀವಿ, ರಾಜ್ಯಗಳನ್ನು ವಿಭಜನೆ ಮಾಡುವಂತ ಅಧಿಕಾರಗಳು ಅಂತಂದಾಗ ಯಾವ್ಯಾವು ಅನ್ನುವಂಥದ್ದನ್ನೇ 3ನೇ ವಿಧಿಯಲ್ಲಿನೂ ಹೇಳ್ತೀವಿ. ಆರ್ಟಿಕಲ್ 2 ಮತ್ತೆ 3 ಅದಕ್ಕೆ ರಿಲೇಟೆಡ್ ಆಗಿರುವಂತ ಅಂಶವನ್ನ ಹೇಳ್ತವೆ. ಆರ್ಟಿಕಲ್ 2 ವಿಚ್ ಇಸ್ ನಾಟ್ ಪಾರ್ಟ್ ಆಫ್ ಯೂನಿಯನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಆರ್ಟಿಕಲ್ 3 ವಿಚ್ ಇಸ್ ಪಾರ್ಟ್ ಆಫ್ ಯೂನಿಯನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಸೊ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಮುಂದಿನ ದಿನಮಾನಗಳಲ್ಲಿ ಚರ್ಚೆ ಮಾಡೋಣ. ಬಟ್ ಈಗ ಪ್ರಸ್ತುತ ಸಂದರ್ಭದಲ್ಲಿ ಇರುವಂತದ್ದು ಏನು ಅಂದ್ರೆ ಆರ್ಟಿಕಲ್ 3 ಯಲ್ಲಿ ಸಂಸತ್ತಿಗೆ ಸಂಪೂರ್ಣ ಅಧಿಕಾರಗಳು ಹೊಂದಿವೆ. ಏನದು ಆ 3ನೇ ವಿಧಿಯಲ್ಲಿ ಯಾವ ಪ್ರಾವಿಷನ್ಸ್ ಗಳನ್ನ ಹೊಂದಿದೆ ಅಂತಂದ್ರೆ, ಸೊ ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್, ಇಲ್ಲಿ ದ ಟೆರಿಟರಿ ಆಫ್ ದ ಸ್ಟೇಟ್ಸ್ ಅಂತ ನೋಡ್ತೀವಿ. ಸೊ ಇಲ್ಲಿ ಭಾರತದ ಭೌಗೋಳಿಕ ಪ್ರದೇಶದಲ್ಲಿ ವಿತ್ ಇನ್ ದ ಟೆರಿಟರಿ ಆಫ್ ಇಂಡಿಯಾ, ಭಾರತದ ಭೌಗೋಳಿಕ ಪ್ರದೇಶದಲ್ಲಿ ಯಾವುದೇ ರೀತಿಯಾದ ಬದಲಾವಣೆಗಳನ್ನು ಮಾಡಬೇಕು ಅಂತಂದ್ರೆ, ಆರ್ ವಿಚ್ ಇಸ್ ನಥಿಂಗ್ ಬಟ್ ಟೆರಿಟರಿ ಆಫ್ ಇಂಡಿಯಾ, ಎಸ್ಪೆಷಲಿ ದ ಯೂನಿಯನ್ ಅಂತ ನೋಡ್ತಾ ಇದೀವಲ್ವಾ ನಾವು, ದ ಯೂನಿಯನ್ ಆಫ್ ಇಂಡಿಯಾ, ಭಾರತದ ಒಕ್ಕೂಟದಲ್ಲಿ ಯಾವುದೇ ರೀತಿಯಲ್ಲಿ ಬದಲಾವಣೆಗಳನ್ನು ಮಾಡಬೇಕಾದರೆ ಯಾವ ರೀತಿಯಾದ ಬದಲಾವಣೆಗಳನ್ನು ಮಾಡ್ತಾ ಇದೆ, ಸಂಪೂರ್ಣ ಅಧಿಕಾರಗಳು ಹೊಂದಿದ್ದು ಯಾವುದು ಅಂತ ಹೇಳಿದೀವಿ ನಾವು. ದಟ್ ಈಸ್ ಪಾರ್ಲಿಮೆಂಟ್ ಹ್ಯಾಸ್ ದ ಅಬ್ಸಲ್ಯೂಟ್ ಅಥಾರಿಟಿ ಅಂಡರ್ ದಿ ಆರ್ಟಿಕಲ್ 3. ಆದ್ರೆ ಆ ಭಾರತದ ಒಕ್ಕೂಟದಲ್ಲಿ ಅಂತೇಳಿ ಬಂದಾಗ ಆ ಒಕ್ಕೂಟ ವ್ಯವಸ್ಥೆಯಲ್ಲಿ ಏನೇನು ಬದಲಾವಣೆಗಳನ್ನು ಸಂಸತ್ತು 3ನೇ ವಿಧಿಯಲ್ಲಿ ಮಾಡಬಹುದು ಅಂದ್ರೆ, ಇಟ್ ಈಸ್ ದ ಪಾರ್ಲಿಮೆಂಟ್ ಕ್ಯಾನ್ ಫಾರ್ಮ್ ದ ನ್ಯೂ ಸ್ಟೇಟ್ಸ್. ಸೊ ಡಿಸ್ಟ್ರಕ್ಟಿಬಲ್ ಸ್ಟೇಟ್ಸ್ ಅಂತ ಹೇಳಿದೀವಿ ನಾವು. ಒಂದು ರಾಜ್ಯವನ್ನ 2 ರಾಜ್ಯಗಳಾಗಿ ವಿಭಜನೆ ಮಾಡಬಹುದು. ಅಂದ್ರೆ ವಿಚ್ ಇಸ್ ಅಗೇನ್ ಬಿ ಕೇರ್ಫುಲ್, ಇಲ್ಲಿ ವಿತ್ ಇನ್ ದ ಯೂನಿಯನ್ ಆಫ್ ಇಂಡಿಯಾ ಅಂತ ಹೇಳ್ತಾ ಇದ್ದೀವಿ. ಸೊ ಟೆರಿಟರಿ ಆಫ್ ಇಂಡಿಯಾ ಹೌದು. ಸೊ ಇದರಲ್ಲಿನೂ ಬದಲಾವಣೆ ಮಾಡ್ತಿರುವಂತದ್ದು ಸಂಸತ್ತು ಯಾವುದರಲ್ಲಿ ಅಂತಂದ್ರೆ ಯೂನಿಯನ್ ಆಫ್ ಇಂಡಿಯಾದಲ್ಲಿ. ಸೊ ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್, ಇಲ್ಲಿ ಟೆರಿಟರಿ ಆಫ್ ಇಂಡಿಯಾ ಅಂತ ಬಂದಾಗ ಸ್ಟೇಟ್ಸು ಬರುತ್ತೆ, ಪ್ಲಸ್ ಯೂನಿಯನ್ ಟೆರಿಟರೀಸ್ ಬರುತ್ತೆ, ಪ್ಲಸ್ ದ ಅಕ್ವೈರ್ಡ್ ಟೆರಿಟರೀಸ್ ಬರುತ್ತೆ. ಆದ್ರೆ ಇವುಗಳಲ್ಲಿ ಬದಲಾವಣೆ ಮಾಡುವಂತದ್ದು 2ನೇ ವಿಧಿಯಲ್ಲಿ. ಆದ್ರೆ ಇಲ್ಲಿ ಹೇಳ್ತಿರುವಂತದ್ದೇನು, ವಿಚ್ ಇಸ್ ಯೂನಿಯನ್ ಆಫ್ ಇಂಡಿಯಾ ಅಂದ್ರೆ ಭಾರತದ ಒಕ್ಕೂಟ ಅಂತಂದ್ರೆ ಯೂನಿಯನ್ ಆಫ್ ಇಂಡಿಯಾ ವಿಚ್ ಇಸ್ ರಿಪ್ರೆಸೆಂಟೇಷನ್ ಆಫ್ ದ ಸ್ಟೇಟ್ಸ್ ಓನ್ಲಿ. ಅಸ್ತಿತ್ವದಲ್ಲಿರುವಂತ ರಾಜ್ಯಗಳಲ್ಲಿ ಬದಲಾವಣೆಯನ್ನು ಮಾಡುವಂತ ಅಧಿಕಾರಗಳು ಸಂಸತ್ತು ಹೊಂದಿರುತ್ತೆ. ಸೊ ಮೊದಲನೇದು ಹೊಸ ರಾಜ್ಯಗಳ ರಚನೆ ಮಾಡಬಹುದು. ಇಟ್ ಕ್ಯಾನ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ದ ಸೈಜ್, ಹೊಸ ರಾಜ್ಯಗಳ ರಚನೆ ಯಾವುದೇ ಒಂದು ನಿರ್ದಿಷ್ಟ ರಾಜ್ಯದ ಗಾತ್ರವನ್ನ ಹೆಚ್ಚಿಸುವಂಥದ್ದು ಅಥವಾ ಕಡಿಮೆ ಮಾಡುವಂಥದ್ದು. ಇಟ್ ಕ್ಯಾನ್ ಆಲ್ಸೋ ಆಲ್ಟರ್ ದಿ ಬೌಂಡರೀಸ್ ಆಫ್ ದ ಸ್ಟೇಟ್ಸ್, ಆಲ್ಟರ್ ದಿ ಬೌಂಡರೀಸ್ ಆಫ್ ದ ಸ್ಟೇಟ್, ರಾಜ್ಯದ ಭೂಪ್ರದೇಶವನ್ನು ಬದಲಾವಣೆ ಮಾಡುವಂತ ಅಧಿಕಾರಗಳು ಅಗೇನ್ ಸಂಸತ್ತು ಹೊಂದಿರುತ್ತೆ. ಇಟ್ ಕ್ಯಾನ್ ಆಲ್ಸೋ ಆಲ್ಟರ್ ದಿ ನೇಮ್ಸ್ ಆಫ್ ದ ಸ್ಟೇಟ್ಸ್. ಇದೇ ಈಗ ಪ್ರಾವಿಷನ್ ಅನ್ನ ನೋಡ್ತಾ ಇರುವಂತದ್ದು, ಆಲ್ಟರ್ ದಿ ನೇಮ್ಸ್ ಆಫ್ ದ ಸ್ಟೇಟ್ಸ್. ಸೊ ಈ 4 ಅಂಶಗಳನ್ನು ಹೊಂದಿರುವಂತದ್ದು 3ನೇ ವಿಧಿಯಲ್ಲಿ. ಬಟ್ ಯಾವುದು, ವಿತ್ ಇನ್ ದ ಯೂನಿಯನ್ ಆಫ್ ಇಂಡಿಯಾ, ಅಸ್ತಿತ್ವದಲ್ಲಿರುವಂತ ರಾಜ್ಯಗಳಲ್ಲಿಯೇ ಯೂನಿಯನ್ ಆಫ್ ಇಂಡಿಯಾ, ಭಾರತದ ಒಕ್ಕೂಟ ಅಂತಂದ್ರೆ ಸ್ವತಂತ್ರ ರಾಜ್ಯಗಳು ಅಂತ ಕರಿತೀವಿ. ಆ ಸ್ವತಂತ್ರ ರಾಜ್ಯಗಳ ಅಧೀನದಲ್ಲಿನೇ ಬದಲಾವಣೆ ಮಾಡುವಂತ ಅಧಿಕಾರಗಳು 3ನೇ ವಿಧಿ ಹೇಳುತ್ತೆ. ಸೊ ಅಸ್ತಿತ್ವದಲ್ಲಿ ಇಲ್ಲದೆ ಇರುವ ಅಂದ್ರೆ ವಿತ್ ಇನ್ ದ ಏನು ಔಟ್ಸೈಡ್ ದ ಯೂನಿಯನ್ ಆಫ್ ಇಂಡಿಯಾ ಅಂತ ಬಂದಾಗ ಭಾರತದ ಒಕ್ಕೂಟದ ಹೊರಗಡೆ ಇರುವಂತ ಪ್ರದೇಶಗಳನ್ನ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಿಕ್ಕೆ 2ನೇ ವಿಧಿಯನ್ನ ನೋಡ್ತೀವಿ. ಆದ್ರೆ ಇಲ್ಲಿ ಹೇಳುವಂತದ್ದು ಏನು ಅಂತಂದ್ರೆ ಅಸ್ತಿತ್ವದಲ್ಲಿರುವಂತ ರಾಜ್ಯಗಳಲ್ಲೇ ಬದಲಾವಣೆ ಮಾಡುವಂತ ಅಧಿಕಾರಗಳು 3ನೇ ವಿಧಿಯಲ್ಲಿ ಇದಾವೆ. ದೋಸ್ ಆರ್ ದ ಮೇಜರ್ ಡಿಫರೆನ್ಸ್ ವಿತ್ ರೆಸ್ಪೆಕ್ಟ್ ಟು ಆರ್ಟಿಕಲ್ 2 and 3. ಸೊ ಬಿ ಕೇರ್ಫುಲ್ ಆಸ್ ಫ್ರೆಂಡ್ಸ್, ನೋಟ್ ಮಾಡ್ಕೊಳ್ಳಿ. ಆರ್ಟಿಕಲ್ 2 2ನೇ ವಿಧಿ ಹೇಳುವಂತದ್ದು ಏನಂದ್ರೆ ಔಟ್ಸೈಡ್ ದ ಟೆರಿಟರಿ ಆಫ್ ಇಂಡಿಯಾ, ಔಟ್ಸೈಡ್ ದ ಯೂನಿಯನ್ ಆಫ್ ಇಂಡಿಯಾ, ಭಾರತದ ಒಕ್ಕೂಟದಿಂದ ಹೊರಗಡೆ ಇರುವಂತ ಪ್ರದೇಶಗಳನ್ನ ಒಂದು ಸ್ವತಂತ್ರ ರಾಜ್ಯ ಸ್ಥಾಪನೆ ಮಾಡಬಹುದು ಅಥವಾ ರಾಜ್ಯಗಳಲ್ಲಿ ಸೇರ್ಪಡೆ ಮಾಡುವಂತದ್ದು 2ನೇ ವಿಧಿ. ಆದ್ರೆ 3ನೇ ವಿಧಿ ಹೇಳುವಂತದ್ದು ಏನು ಅಂತಂದ್ರೆ ದ ಆರ್ಟಿಕಲ್ 3 ವಾಸ್ ಫೋಕಸಿಂಗ್ ಆನ್ ವಿತ್ ಇನ್ ದ ಯೂನಿಯನ್ ಆಫ್ ಇಂಡಿಯಾ, ಭಾರತದ ಒಕ್ಕೂಟದ ಒಳಗಡೆ ಬದಲಾವಣೆ ಮಾಡುವಂತ ಅಧಿಕಾರಗಳು. ಸೊ 2 ಅಧಿಕಾರಗಳು ಹೊಂದಿರುವಂತದ್ದು ಸಂಸತ್ತೆ. ಸೊ ಬಿ ಕೇರ್ಫುಲ್ ಆಸ್ ಫ್ರೆಂಡ್ಸ್. ಸೊ ಇಲ್ಲಿ ವಿತ್ ಇನ್ ದ ಯೂನಿಯನ್ ಆಫ್ ಇಂಡಿಯಾ ಅಂತ ಹೇಳ್ತಾ ಇದ್ದೀವಿ, ಭಾರತದ ಒಕ್ಕೂಟದ ಒಳಗಡೆ ಇರುವಂತ ಬದಲಾವಣೆಗಳನ್ನು ಮಾಡುವಂತ ಅಧಿಕಾರಗಳು ಸಂಸತ್ತು ಹೊಂದಿರುತ್ತೆ. ಆದರೆ ಇಲ್ಲಿ ಸಂಸತ್ತಿಗೆ ಸಂಪೂರ್ಣ ಅಧಿಕಾರಗಳನ್ನು ಕೊಟ್ಟಿಲ್ಲ. ಏನು, ಹೊಸ ರಾಜ್ಯಗಳ ರಚನೆ ಅಂದ್ರೆ ಒಂದು ರಾಜ್ಯದಿಂದ 2 ರಾಜ್ಯಗಳನ್ನು ಮಾಡುವಂಥದ್ದು. ಈಗ ನಾವು ನೋಡ್ತಾ ಇದೀವಲ್ಲ, ಜಮ್ಮು ಕಾಶ್ಮೀರ್ 2 ಯೂನಿಯನ್ ಟೆರಿಟರಿ ಮಾಡುತ್ತೆ, ಅಂದ್ರೆ ಸ್ವತಂತ್ರ ರಾಜ್ಯಗಳನ್ನು ವಿಭಜನೆ ಮಾಡ್ತಾ ಇದೆ.
ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ಅನ್ನುವಂಥ ಎರಡು ಪ್ರತ್ಯೇಕ ರಾಜ್ಯಗಳಾಗತ್ತೆ. ಅವೆಲ್ಲ ಇದೇ ಪ್ರಾಧಾನ್ಯತೆಗಳಲ್ಲಿ ಬರುವಂತದ್ದು. ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ದ ಸೈಜ್, ಯಾವುದೇ ಒಂದು ನಿರ್ದಿಷ್ಟ ರಾಜ್ಯದ ವಿಸ್ತೀರ್ಣವನ್ನು ಹೆಚ್ಚಿಸುವಂಥದ್ದು ಅಥವಾ ಕಡಿಮೆ ಮಾಡುವಂಥದ್ದು. ನೆಕ್ಸ್ಟ್, ಆಲ್ಟರ್ ದಿ ಬೌಂಡ್ರೀಸ್ ಆಫ್ ದ ಸ್ಟೇಟ್ಸ್, ಯಾವುದೇ ನಿರ್ದಿಷ್ಟ ರಾಜ್ಯದ ವಿಸ್ತೀರ್ಣವನ್ನ ಬದಲಾವಣೆ ಮಾಡುವಂಥದ್ದು ಅಥವಾ ಅದರ ಗಾತ್ರವನ್ನು ಬದಲಾವಣೆ ಮಾಡುವಂಥದ್ದು. ನೆಕ್ಸ್ಟ್, ಆಲ್ಟರಿಂಗ್ ದ ನೇಮ್ಸ್ ಆಫ್ ದ ಸ್ಟೇಟ್ಸ್, ಯಾವುದೇ ರಾಜ್ಯದ ಹೆಸರನ್ನು ಬದಲಾವಣೆ ಮಾಡುವಂಥದ್ದು. ಇವೆಲ್ಲ ಪ್ರಾಧಾನ್ಯತೆಗಳು ಸಂಸತ್ತು ಮೂರನೇ ವಿಧಿಗೆ ಅನುಸಾರವಾಗಿ ಮಾಡುತ್ತೆ. ಸೊ ಹಾಗಿದ್ದಾಗ ವಾಟ್ ಶುಡ್ ಬಿ ದ ಪ್ರೊಸೀಜರ್? ಸೊ ಇದರಲ್ಲಿ ಪ್ರೊಸೀಜರ್ ಏನಿದೆ ಅನ್ನುವಂಥದ್ದು ನೋಡುವಂಥದ್ದಾದ್ರೆ, ಸೊ ಪ್ರೊಸೀಜರ್ ಅಂಡ್ ದ ಪಾರ್ಲಿಮೆಂಟರಿ ಪವರ್ಸ್ ಏನಿದಾವೆ ಅನ್ನುವಂಥದ್ದು ನೋಡುವಂತಹದ್ದೇ. ಸೊ ಇನ್ ದ ಆರ್ಟಿಕಲ್ 3 ವಾಟ್ ಕೈಂಡ್ ಆಫ್ ಪ್ರೊಸೀಜರ್ ದ ಪಾರ್ಲಿಮೆಂಟ್ ನೀಡ್ ಟು ಫಾಲೋ ಅಂತೇಳಿ ಬಂದ್ರೆ, ಯಾವುದೇ ಒಂದು ನಿರ್ದಿಷ್ಟ ಮೂರನೇ ವಿಧಿಯಲ್ಲಿ ಬದಲಾವಣೆಗಳನ್ನ ಮಾಡಬೇಕಾದ್ರೆ ಸಂಸತ್ತು ಆ ಮಸೂದೆಯನ್ನು ಜಾರಿಗೊಳಿಸಬೇಕು ಅಂತ ಹೇಳ್ತಾ ಇದ್ದಾನೆ. ದ ಪಾರ್ಲಿಮೆಂಟ್ ಹ್ಯಾಸ್ ಟು ಇನಿಷಿಯೇಟ್ ದ ಬಿಲ್, ಬಟ್ ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್. ಯಾವುದೇ ಒಂದು ನಿರ್ದಿಷ್ಟ ಮೂರನೇ ವಿಧಿಯಲ್ಲಿರುವಂತ ಅಂಶವನ್ನು ಬದಲಾಯಿಸಬೇಕಾದ್ರೆ ಸಂಸತ್ತು ಒಂದು ಮಸೂದೆಯನ್ನು ಪ್ರಸ್ತಾಪಿಸಬೇಕು ಅಂತ ಹೇಳ್ತಾ ಇದ್ದೇವೆ. ಸೊ ಒಂದು ವೇಳೆ ಆ ಮಸೂದೆಯನ್ನು ಪ್ರಸ್ತಾಪ ಮಾಡಬೇಕಾದ್ರೆ ಅಂಡ್ ಪಾರ್ಲಿಮೆಂಟ್ ಇಟ್ ಕ್ಯಾನ್ ಇನಿಷಿಯೇಟ್ ದ ಬಿಲ್ ಆಸ್ ಅ ಪಾರ್ಟ್ ಆಫ್ ಆರ್ಡಿನರಿ ಬಿಲ್, ಇದು ಕೇವಲ ಸಾಮಾನ್ಯ ಮಸೂದೆಯಾಗಿ ಜಾರಿಗೆ ಬರುವಂತದ್ದನ್ನು ನೋಡ್ತೇವೆ. ಸೊ ಹಾಗಿದ್ದಾಗ ಸೊ ಈ ಸಾಮಾನ್ಯ ಮಸೂದೆಯನ್ನ ಲೋಕಸಭೆಯಲ್ಲಿ ಆದ್ರೂ ಪ್ರಸ್ತಾಪಿಸಬಹುದು ಅಥವಾ ರಾಜ್ಯಸಭೆಯಲ್ಲಿ ಆದ್ರೂ ಪ್ರಸ್ತಾಪಿಸಬಹುದು. ಕ್ಲಿಯರ್ ಇದೆನಾ? ಹೋಪ್ ದಿಸ್ ಪಾಯಿಂಟ್ ವಾಸ್ ಕ್ಲಿಯರ್. ಅಂಡ್ ಬಿ ಕೇರ್ಫುಲ್, ಇಲ್ಲಿ ಇಟ್ ಹ್ಯಾಸ್ ಟು ಬಿ ಇಂಟ್ರೊಡ್ಯೂಸ್ಡ್ ಆಸ್ ಪಾರ್ಟ್ ಆಫ್ ಪಬ್ಲಿಕ್ ಬಿಲ್. ಸೊ ಇಲ್ಲಿ ನಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆರ್ಡಿನರಿ ಬಿಲ್ ಹೌದು, ಬಟ್ ವಿಚ್ ಹ್ಯಾಸ್ ಟು ಬಿ ಆಕ್ಟಿಂಗ್ ಆಸ್ ಅ ಪಬ್ಲಿಕ್ ಬಿಲ್, ಸಾರ್ವಜನಿಕ ಮಸೂದೆಯಾಗಿ ಅಂಗೀಕಾರಗೊಳ್ಳಬೇಕು ಅಂತ ಹೇಳ್ತಾ ಇದ್ದಾನೆ ಅಥವಾ ಪ್ರಸ್ತಾಪಗೊಳಿಸಬೇಕು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಅರ್ಥ ಏನಿಲ್ಲಿ, ಸಾರ್ವಜನಿಕ ಮಸೂದೆ ಅಂತಂದಾಗ ದಟ್ ಪರ್ಟಿಕ್ಯುಲರ್ ಬಿಲ್ ಹ್ಯಾಸ್ ಟು ಬಿ ಇನಿಷಿಯೇಟೆಡ್ ಬೈ ದ ಮಿನಿಸ್ಟರ್ಸ್. ಸೊ ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್. ಪ್ರಮುಖವಾಗಿರುವಂತ ಅಂಶ, ನಿಮ್ಗೆ ಗಮನದಲ್ಲಿರಬೇಕಾಗಿರುವಂತ ಅಂಶ ಏನು ಅಂದ್ರೆ, ಆರ್ಡಿನರಿ ಬಿಲ್ ಅಂದ ತಕ್ಷಣ ಯಾರು ಬೇಕಾದ್ರೂ ಪ್ರಸ್ತಾಪ ಮಾಡಬಹುದಾ ಅನ್ನುವಂತ ಪ್ರಶ್ನೆ ಬರುತ್ತೆ. ಬಟ್ ಬಿ ಕೇರ್ಫುಲ್, ಸ್ಟೇಟ್ಮೆಂಟ್ಸ್ ಅಲ್ಲಿ ಆ ಮಸೂದೆಯನ್ನು ಮಂತ್ರಿಮಂಡಲ ಮಾತ್ರ, ಮಂತ್ರಿಗಳು ಮಾತ್ರ ಪ್ರಸ್ತಾಪ ಮಾಡಬೇಕು ಅಂತ ಹೇಳ್ತೀವಿ. ದಿಸ್ ವಾಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ದ ಮೊದಲನೇ ಪಾಯಿಂಟ್, ಇಟ್ ಹ್ಯಾಸ್ ಟು ಬಿ ಇನಿಷಿಯೇಟೆಡ್ ಓನ್ಲಿ ಬೈ ದ ಮಿನಿಸ್ಟರ್ಸ್. ಕ್ಲಿಯರ್? ಬಟ್ ದೇ ಕ್ಯಾನ್ ಇನಿಷಿಯೇಟ್ ಎಟ್ ದ ಲೋಕಸಭಾ ಆರ್ ಕ್ಯಾನ್ ಬಿ ಇನಿಷಿಯೇಟೆಡ್ ಎಟ್ ದ ರಾಜ್ಯಸಭಾ. ಬಟ್ ಬಿಫೋರ್ ದ ಇನಿಷಿಯೇಷನ್ ಆಫ್ ದ ಬಿಲ್, ಇಫ್ ಇಟ್ ಹ್ಯಾಸ್ ಟು ಬಿ ಇನಿಷಿಯೇಟೆಡ್ ಇನ್ ದ ಹೌಸ್ ಅಂತ ಬಂದಾಗ ದ ಮಿನಿಸ್ಟರ್ಸ್ ನೀಡ್ ಟು ಟೇಕ್ ದ ಪ್ರಯರ್ ಅಪ್ರೂವಲ್ ಆಫ್ ದ ಪ್ರೆಸಿಡೆಂಟ್. ರಾಷ್ಟ್ರಪತಿಯವರ ಪೂರ್ವಾನುಮೋದನೆಯು ಕಡ್ಡಾಯವಾಗಿರುತ್ತದೆ. ಇಟ್ ಈಸ್ ಮಸ್ಟ್ ಟು ಹ್ಯಾವ್ ದ ಪ್ರಯರ್ ಅಪ್ರೂವಲ್ ಆಫ್ ದ ಪ್ರೆಸಿಡೆಂಟ್. ರಾಷ್ಟ್ರಪತಿಯವರ ಪೂರ್ವಾನುಮೋದನೆ ಇಲ್ಲದೇನೆ ಆ ಮಸೂದೆಯನ್ನು ಸದನದಲ್ಲಿ ಪ್ರಸ್ತಾಪ ಮಾಡುವಂತ ಅಧಿಕಾರಗಳು ಹೊಂದಿಲ್ಲ. ಸೊ ದಟ್ ವಾಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ವಿಚ್ ಕ್ಯಾನ್ ಬಿ ಆಸ್ಕ್ಡ್ ಇನ್ ದ ಫಾರ್ಮ್ ಆಫ್ ಸ್ಟೇಟ್ಮೆಂಟ್ಸ್. ಸೊ ಹಾಗಾಗಿ ಬಿ ಕೇರ್ಫುಲ್. ಎಕ್ಸಾಮ್ ಅಲ್ಲಿ ಕೇಳುವಂತ ಪ್ರಶ್ನೆಗಳು ಇವುಗಳಿಗೆ ಅನುಸಾರವಾಗಿ ಸ್ಟೇಟ್ಮೆಂಟ್ ವೈಸ್ ಪೇರಿಂಗ್ ಸಿಸ್ಟಮ್ ಕ್ವಶನ್ಸ್ ಕೇಳುವಂಥದ್ದು ಇವುಗಳ ಆಧಾರವಾಗಿನೇ. ಸೊ ಬಿ ಕೇರ್ಫುಲ್ ಅಬೌಟ್ ದೋಸ್ ಆಸ್ಪೆಕ್ಟ್ಸ್. ಸೊ ರಾಷ್ಟ್ರಪತಿಯವರ ಪೂರ್ವಾನುಮೋದನೆ ಫಸ್ಟ್ ಪ್ರಸ್ತಾಪ ಮಾಡಬೇಕಾಗಿರೋದು ಮಂತ್ರಿಮಂಡಲನೇ, ಅಂಡ್ ಅದು ರಾಷ್ಟ್ರಪತಿಯವರ ಪೂರ್ವಾನುಮೋದನೆಯನ್ನು ಪಡೆದುಕೊಳ್ಳಬೇಕು. ಅಂಡ್ ನಂತರದಲ್ಲಿ ರಾಷ್ಟ್ರಪತಿಯವರ ಪೂರ್ವಾನುಮೋದನೆ ಪಡೆಯೋಕ್ಕಿಂತ ಮುಂಚಿತವಾಗಿ, ಸೊ ರಾಷ್ಟ್ರಪತಿ ಅನುಮೋದನೆ ಕೊಡುವುದಕ್ಕಿಂತ ಮುಂಚಿತವಾಗಿ ಏನ್ ಮಾಡ್ತಾನೆ, ದ ಬಿಲ್ ವಿಲ್ ಸೆಂಟ್ ಟು ದ ಸ್ಟೇಟ್ಸ್. ಯಾವ ರಾಜ್ಯದಲ್ಲಿ ಬದಲಾವಣೆ ಆಗ್ತಿರುತ್ತೋ ಆ ರಾಜ್ಯದ ಶಾಸಕಾಂಗಕ್ಕೆ ಅದನ್ನು ಕಳುಹಿಸಲಾಗತ್ತೆ. ಸೊ ವಿತ್ ಇನ್ ಸರ್ಟನ್ ಸ್ಪೆಸಿಫೈಡ್ ಟೈಮ್ ಪೀರಿಯಡ್. ಸೊ ರಾಷ್ಟ್ರಪತಿಯವರು ರಾಜ್ಯಗಳಿಗೆ ನಿಗದಿತ ಸಮಯಾವಕಾಶವನ್ನು ಕೊಟ್ಟಿರ್ತಾರೆ. The state legislation need to approve that bill within specified time period. But be careful aspirants, ರಾಜ್ಯ ಕೊಟ್ಟಿರುವಂತ ಶಿಫಾರಸುಗಳು these are not binding on president nor parliament. ರಾಷ್ಟ್ರಪತಿಗಾಗ್ಲಿ ಅಥವಾ ಸಂಸತ್ತಿಗಾಗ್ಲಿ ರಾಜ್ಯ ಸರ್ಕಾರ ಹೇಳಿರುವಂತ ಒಪ್ಪಿಗೆ ಅಥವಾ ಕನ್ಸರ್ನ್ ಏನಿರುತ್ತೆ ಅದು ಬಂಧನಕ್ಕೊಳಗಾಗಿರುವುದಿಲ್ಲ. ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ವಿಚ್ ಕ್ಯಾನ್ ಬಿ ಆಸ್ಕ್ಡ್ ಫಾರ್ ಮೆನಿ ಕಾಂಪಿಟೇಟಿವ್ ಎಕ್ಸಾಮ್ಸ್. ಮುಂಬರುವಂತ ಅಥವಾ ಹಿಂದೆ ಬಂದಿರುವಂತ ಯಾವುದೇ ಪ್ರಶ್ನೆಯನ್ನು ನೋಡಿದ್ರು ಸಹ ಇದ್ರ ಮೇಲೇನೆ ಪ್ರಶ್ನೆ ಕೇಳಿರ್ತಾರೆ. ಸೊ ಆರ್ಟಿಕಲ್ 3 ಬಹಳ ಸಿಂಪಲ್ ಇದೆ, ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಪ್ರಾವಿಷನ್ಸ್ಗಳು, ದ ಪ್ರೊಸೀಜರ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಬಿ ಕೇರ್ಫುಲ್ ಅಬೌಟ್ ದ ಪ್ರೊಸೀಜರ್. ಇನಿಷಿಯೇಷನ್ ಮಸ್ಟ್ ಬಿ ಡನ್ ಬೈ ದ ಮಿನಿಸ್ಟರ್ಸ್ and they need to take, it will be initiated only by the prior approval of the president, and president has the authority to send that particular bill to the states. ರಾಜ್ಯಗಳಿಗೆ ಈಗ ಕೇರಳದಿಂದ ಕೇರಳಂ ಅನ್ನುವಂಥದ್ದೇ ನೋಡುವಂಥದ್ದಾದ್ರೆ ಕೇರಳಕ್ಕೆ ಕಳುಹಿಸಲಾಗತ್ತೆ.
ಕೇರಳ ರಾಜ್ಯ ಶಾಸಕಾಂಗ ಏನ್ ಮಾಡತ್ತೆ, ಕೇರಳದ ರಾಜ್ಯ ಶಾಸಕಾಂಗ ಏನ್ ಮಾಡತ್ತೆ, ಆ ಮಸೂದೆನ ಒಪ್ಪಿಕೊಳ್ಳಬಹುದು ಅಥವಾ ಒಪ್ಪಿಕೊಳ್ಳದೇನೂ ಇರಬಹುದು. ಆದರೆ ಬಿ ಕೇರ್ಫುಲ್, ನಿರ್ದಿಷ್ಟ ಅವಧಿಯ ಒಳಗಡೆ ಒಪ್ಪಿಕೊಂಡರೆ ಸರಿ. ಒಂದು ವೇಳೆ ಒಪ್ಪಿಕೊಳ್ಳದೇ ಇದ್ದರೂ ಸಹ ಅದು ಯಾವುದೇ ರೀತಿಯಲ್ಲಿ ಪಾರ್ಲಿಮೆಂಟ್ಗೆ ಅಫೆಕ್ಟ್ ಆಗಲ್ಲ ಅಥವಾ ರಾಷ್ಟ್ರಪತಿಗೆ ಅದು ಬಂಧನಕ್ಕೆ ಒಳಗಾಗಲ್ಲ. ದ ಡಿಸಿಷನ್ ಆರ್ ದ ಡಿಸಿಷನ್ಸ್ ಆಫ್ ದ ಸ್ಟೇಟ್ಸ್ ವರ್ ನಾಟ್ ಬೈಂಡಿಂಗ್ ಆನ್ ಪ್ರೆಸಿಡೆಂಟ್ ನಾರ್ ಪಾರ್ಲಿಮೆಂಟ್. ಸೊ ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್. ಸೊ ಇಲ್ಲೇ ನಿಮ್ಗೆ ಏನೋ ಕನ್ಫ್ಯೂಸ್ ಮಾಡ್ತಾನೆ ಅಥವಾ ನಿಮ್ಮನ್ನ ಏನು ಯಾಮಾರಿಸುವಂಥದ್ದು ಇವುಗಳಲ್ಲಿನೇ. ಸೊ ಒಮ್ಮೆ ಇಫ್ ಇಟ್ ವಾಸ್ ನಾಟ್ ಬೈಂಡಿಂಗ್ ಅಂದ್ರೆ ಕೇವಲ ಇಟ್ ವಾಸ್ ಓನ್ಲಿ ರೆಕಮೆಂಡೇಶನ್ ಅಷ್ಟೇ. ಅವ್ರು ಒಪ್ಪಿಗೆ ಕೊಟ್ಟರು ಕೊಡದೇ ಇದ್ರು ಏನಾಗುತ್ತೆ, ಇಟ್ ವಿಲ್ ಬಿ ಸೆಂಟ್ ಟು ದ ಪಾರ್ಲಿಮೆಂಟ್. ಸೊ ನಂತರ ಏನಾಗುತ್ತೆ, ಅದು ಪ್ರಸ್ತಾಪಗೊಂಡಿರುವಂತ ಮಸೂದೆನ ಈಗ ಏನ್ ಮಾಡ್ತೀನೋ, ಸೊ ಇಲ್ಲಿವರೆಗೆ ನಾವು ಡಿಸ್ಕಸ್ ಮಾಡಿದ್ದು ಇಟ್ ಈಸ್ ಅ ಪಾರ್ಟ್ ಆಫ್ ಇನಿಷಿಯೇಷನ್ ಅಂತ ನೋಡ್ತೇವೆ. ಸೊ ಆಸ್ ಆಫ್ ನಾವು ಡಿಸ್ಕಸ್ ಮಾಡಿರುವಂತದ್ದು ಇಟ್ ಈಸ್ ಅ ಪಾರ್ಟ್ ಆಫ್ ಇನಿಷಿಯೇಷನ್ ಆಯ್ತು. ಸೊ ಮಸೂದೆಯ ಪ್ರಸ್ತಾಪ ಮಾಡಿರುವಂತದ್ದು ಯಾವುದು, ಯಾರು ಅನ್ನುವಂಥದ್ದನ್ನ ನೋಡಿದೀವಿ. ಸೊ ದ ಸೆಕೆಂಡ್ ಪ್ರೊವಿಷನ್ ಬಂದಾಗ ಇಟ್ ಈಸ್ ದ ಅಪ್ರೂವಲ್ ಅಂತ ನೋಡ್ತೇವೆ. ಸೊ ಅದು ಒಮ್ಮೆ ಪ್ರಸ್ತಾಪಗೊಂಡ ನಂತರದಲ್ಲಿ ಅಪ್ರೂವಲ್ ಆಗುತ್ತೆ, ಮೀನ್ಸ್ ಸದನದಲ್ಲಿ ಅದು ಅಂಗೀಕಾರಗೊಳ್ಳಬೇಕು ಅಂತ ಹೇಳ್ತೀವಿ. ಅಂಡ್ ಇಟ್ ನೀಡ್ಸ್ ದ ಅಪ್ರೂವಲ್ ಆಫ್ ಪಾರ್ಲಿಮೆಂಟ್ ಬೈ ದ ಸಿಂಪಲ್ ಮೆಜಾರಿಟಿ. ಸಂಸತ್ತಿಗೆ ಅಥವಾ ಸಂಸತ್ತು ಸರಳ ಬಹುಮತದಿಂದ ಒಪ್ಪಿಗೆಯನ್ನು ಕೊಟ್ಟರೆ ಸಾಕಾಗುತ್ತದೆ. ಸೊ ಅಲ್ಲಿ ಯಾವುದೇ ರೀತಿಯಾದ ತಿದ್ದುಪಡಿಯನ್ನ ಅವಶ್ಯಕತೆ ಇಲ್ಲ. ಇಟ್ ಡಸಂಟ್ ರಿಕ್ವೈರ್ ಎನಿ ಕೈಂಡ್ ಆಫ್ ಅಮೆಂಡ್ಮೆಂಟ್ಸ್. ಯಾಕಂದ್ರೆ ಸಿಂಪಲ್ ಮೆಜಾರಿಟಿ ಇಸ್ ಅ ಪಾರ್ಟ್ ಆಫ್ ಆರ್ಡಿನರಿ ಬಿಲ್ ಅಂತ ನೋಡ್ತಾ ಇದೀವಿ. ಹಾಗಾಗಿ ನೋ ನೀಡ್ ಟು ಹ್ಯಾವ್ ದ ಅಮೆಂಡ್ಮೆಂಟ್. ಯಾವುದೇ ರೀತಿಯಲ್ಲಿ ಸಾಂವಿಧಾನಿಕ ತಿದ್ದುಪಡಿಗಳನ್ನು ಮಾಡುವ ಅವಶ್ಯಕತೆಗಳು ಇಲ್ಲ. ನೋ ನೀಡ್ ಟು ಹ್ಯಾವ್ ದ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ಸ್ ಅಂಡರ್ ಆರ್ಟಿಕಲ್ ನಂಬರ್ 3. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್. ಸೊ ಯಾವುದೇ ಮೂರನೇ ವಿಧಿಯಲ್ಲಿ ಏನೇ ಬದಲಾವಣೆಗಳನ್ನು ಮಾಡಬೇಕಾದ್ರೂ ಸಹ ಯಾವುದೇ ರೀತಿಯಾದ ಸಾಂವಿಧಾನಿಕ ತಿದ್ದುಪಡಿಗಳು ಅವಶ್ಯಕತೆ ಇರುವುದಿಲ್ಲ. ಕೇವಲ ಅದು ಸರಳ ಬಹುಮತದಿಂದ ಒಪ್ಪಿಗೆಯನ್ನು ಕೊಟ್ಟರೆ ಸಂಸತ್ತು ಒಪ್ಪಿಗೆ ಕೊಟ್ಟಿದೆ ಅಂತ ಅರ್ಥ ಆಗುತ್ತೆ. ಸೊ ಆಸ್ ಪಾರ್ಟ್ ಆಫ್ ಆರ್ಡಿನರಿ ಬಿಲ್ ಇರುವ ಕಾರಣದಿಂದ ಒಂದು ವೇಳೆ ಸರಳ ಬಹುಮತ ಒಪ್ಪಿಗೆ ಬರದಿದ್ದರೂ ಸಹ ಏನಾಗುತ್ತೆ, ಅದು ಇಟ್ ವಿಲ್ ಬಿ ಸ್ಕ್ವಾಶ್ಡ್ ಅಂತ ನೋಡ್ತೀವಿ. ಬಟ್ ಆಸ್ ಪಾರ್ಟ್ ಆಫ್ ಆರ್ಡಿನರಿ ಬಿಲ್ ಇರುವ ಕಾರಣದಿಂದ ದಟ್ ಕ್ಯಾನ್ ಬಿ ಸೆಂಟ್ ಬೈ ದ ಜಾಯಿಂಟ್ ಸೆಷನ್ಸ್ ಅಂತಾನು ನೋಡ್ತೀವಿ. ಬಟ್ ಸರಳ ಬಹುಮತ ಇರುವ ಕಾರಣದಿಂದ ವಿಚ್ ಇಸ್ ವೆರಿ ಈಸಿ ಟು ಅಕ್ಸೆಪ್ಟ್ ದ ಬಿಲ್. ಒಮ್ಮೆ ಅದು ಒಪ್ಪಿಗೆ ಕೊಟ್ಟ ನಂತರದಲ್ಲಿ ಫೈನಲಿ ಇಟ್ ವಿಲ್ ಸೆಂಟ್ ಫಾರ್ ದಿ ಅಸೆಂಟ್ ಆಫ್ ಪ್ರೆಸಿಡೆಂಟ್. ಸೊ ರಾಷ್ಟ್ರಪತಿಯವರು ಅಂಗೀಕಾರವನ್ನು ಕೊಡಬೇಕಾಗುತ್ತೆ. ಅಂಡ್ ರಾಷ್ಟ್ರಪತಿಯವರ ಪೂರ್ವಾನುಮೋದನೆಯಿಂದನೇ ಅದು ಪ್ರಸ್ತಾಪಗೊಂಡಿರುವ ಕಾರಣದಿಂದ ರಾಷ್ಟ್ರಪತಿ ಅದಕ್ಕೆ ಕಡ್ಡಾಯವಾಗಿ ಒಪ್ಪಿಗೆಯನ್ನು ಕೊಟ್ಟೇ ಕೊಡ್ತಾರೆ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದ ಪ್ರೊಸೀಜರ್ ಅಂಡರ್ ದಿ ಆರ್ಟಿಕಲ್ ನಂಬರ್ 3. ಸೊ ಯಾವುದೇ ಒಂದು ಹೊಸ ರಾಜ್ಯ ಅಂದ್ರೆ ಅಸ್ತಿತ್ವದಲ್ಲಿರುವಂತಹ ರಾಜ್ಯವನ್ನ ವಿಭಜನೆ ಮಾಡುವಂಥದ್ದು ಅಥವಾ ಎರಡು ರಾಜ್ಯಗಳನ್ನ ವಿಲೀನಗೊಳಿಸುವಂಥದ್ದು ಅಗೇನ್ ಯಾವ್ದಾಗತ್ತೆ, ಆರ್ಟಿಕಲ್ 3 ಆಗತ್ತೆ. ಪಾರ್ಲಿಮೆಂಟ್ಗೆ ಅಧಿಕಾರ ಇರುತ್ತೆ. ಎರಡನೇದು ಭೂ ವಿಸ್ತೀರ್ಣಗಳನ್ನ ಹೆಚ್ಚಿಸುವಂಥದ್ದು, ಕಡಿಮೆ ಮಾಡುವಂಥದ್ದು, ಅಥವಾ ಗಾತ್ರವನ್ನ ಹೆಚ್ಚಿಸುವಂಥದ್ದು, ಕಡಿಮೆ ಮಾಡುವಂಥದ್ದು, ಅಥವಾ ರಾಜ್ಯದ ಹೆಸರುಗಳನ್ನು ಬದಲಾವಣೆ ಮಾಡುವಂಥದ್ದು. ಇವೆಲ್ಲ ಪ್ರಾಧಾನ್ಯತೆಗಳು ಏನು ಸಂವಿಧಾನದ ಮೂರನೇ ವಿಧಿಯಲ್ಲಿ ಒಂದು ನಿರ್ದಿಷ್ಟ ಪ್ರಕ್ರಿಯೆಯ ಮೂಲಕ ಜಾರಿಗೆ ಬರುವಂಥದ್ದನ್ನ ಕೊಡ್ತೇವೆ. ದಿಸ್ ಇಸ್ ದ ಪ್ರೊವಿಷನ್ ಅಂಡರ್ ದಿ ಆರ್ಟಿಕಲ್ ನಂಬರ್ 3. ಸೊ ಹಾಗಿದ್ದಾಗ ಅರ್ಥ ಏನಾಯ್ತು, ಇವಾಗ ಕೇರಳದಿಂದ ಕೇರಳಂನ ಬದಲಾವಣೆ ಮಾಡಿರುವಂಥದ್ದು ಆರ್ಟಿಕಲ್ 3ರಲ್ಲಿ, ಹೌದಾ? ಸೊ ಆರ್ಟಿಕಲ್ 3ಕ್ಕೆ ಅನುಸಾರವಾಗಿ ಬದಲಾವಣೆ ಆದ ನಂತರದಲ್ಲಿ ಏನಾಗುತ್ತೆ, ದಟ್ ವಿಲ್ ಬಿ ಚೇಂಜ್ಡ್ ಇನ್ ದ ಆರ್ಟಿಕಲ್ ನಂಬರ್ 1 ಅಂಡ್ ಆಸ್ ವೆಲ್ ಆಸ್ ಶೆಡ್ಯೂಲ್ ನಂಬರ್ 1 ಅಂತ ನೋಡ್ತೀವಿ. ಸೊ ಯಾಕೆ ಅನುಸೂಚಿ 1ರಲ್ಲಿನೂ ಏನ್ ಹೇಳುತ್ತೆ, ಭಾರತದ ರಾಜ್ಯದ ಹೆಸರು ಮತ್ತು ಅವುಗಳ ಭೂಪ್ರದೇಶಗಳ ಬಗ್ಗೆ ಹೇಳುತ್ತೆ. The names of the states as well as the territories of the states which is mentioned under the schedule number 1 of the Indian Constitution. ಸೊ ಇಲ್ಲಿ ಬದಲಾವಣೆಯ ನಂತರದಲ್ಲಿ ರಾಷ್ಟ್ರಪತಿಯವರ ಒಪ್ಪಿಗೆಯ ನಂತರದಲ್ಲಿ ಅವರ ಅಂಗೀಕಾರ ಕೊಟ್ಟ ನಂತರದಲ್ಲಿ ಏನಾಗುತ್ತೆ, ದಟ್ ವಿಲ್ ಬಿ ಚೇಂಜ್ಡ್ ಇನ್ ದ ಶೆಡ್ಯೂಲ್ ನಂಬರ್ 1 ಅಂಡ್ ದಟ್ ವಿಲ್ ಬಿ ಚೇಂಜ್ಡ್ ಅಂಡರ್ ದಿ ಆರ್ಟಿಕಲ್ ನಂಬರ್ 1 ಬಟ್ ವಿಚ್ ರಿಕ್ವೈರ್ಸ್ ಓನ್ಲಿ ಸಿಂಪಲ್ ಮೆಜಾರಿಟಿ. ಸೊ ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್. ಇಲ್ಲಿ ಸಂಸತ್ತು ಅಧಿಕಾರವನ್ನು ಹೊಂದಿರುತ್ತೆ, ಅತಿ ಹೆಚ್ಚಿನ ಪ್ರಮಾಣದ ಅಧಿಕಾರವನ್ನು ಹೊಂದಿದ್ದು ಸಂಸತ್ತು. ಆದ್ರೆ ರಾಜ್ಯಗಳಿಗೆ ಅಂತ ಅಧಿಕಾರಗಳು ಯಾವುದಿಲ್ಲ. ಸೊ ರಾಜ್ಯ ಸರ್ಕಾರವು ಅದು ರಾಜ್ಯ ಶಾಸಕಾಂಗ ಅನುಮತಿಯನ್ನು ಕೇಳಬಹುದು ಅಥವಾ ಅವರೇ ಶಿಫಾರಸುಗಳನ್ನು ಮಾಡಬಹುದು. ಆದ್ರೆ ನೇರವಾಗಿ ರಾಜ್ಯ ಶಾಸಕಾಂಗ ಪ್ರಸ್ತಾಪ ಮಾಡುವಂತ ಅಧಿಕಾರ ಇಲ್ಲ. ಪ್ರಸ್ತಾಪ ಮಾಡಬೇಕಾಗಿರುವಂತದ್ದು ಸಂಸತ್ತೆ. ಸೊ ಯಾಕಂತಂದ್ರೆ ಸಾಂವಿಧಾನಿಕ ಅಂಶವಾಗಿರುವ ಕಾರಣದಿಂದ ಅದರ ಬದಲಾವಣೆಯನ್ನು ಮಾಡುವಂತ ಅಧಿಕಾರಗಳು ಪಾರ್ಲಿಮೆಂಟಿಗೆ ಮಾತ್ರ ಇದಾವೆ, ರಾಜ್ಯ ಶಾಸಕಾಂಗಕ್ಕಿಲ್ಲ. ಬಟ್ ರಾಜ್ಯ ಶಾಸಕಾಂಗ ಪ್ರಸ್ತಾಪವನ್ನು ಮಾಡಬಹುದು. ಇದೇ ಎಕ್ಸಾಂಪಲ್ ಅನ್ನ ನೋಡುವಂತದ್ದಾದ್ರೆ ಕೇರಳ ಅನ್ನುವಂಥದ್ದನ್ನ ಕೇರಳಂಗೆ ಶಿಫಾರಸು ಮಾಡಿದ್ದು ಕೇರಳ ಸರ್ಕಾರನೇ. ಅದು 2025ರಲ್ಲಿ 2024-25ರಲ್ಲಿನೇ ಕೇರಳ ರಾಜ್ಯ ಸರ್ಕಾರ ಶಿಫಾರಸನ್ನು ಮಾಡಿದೆ. ಆದರೆ ಪ್ರಸ್ತಾಪ ಮಾಡಬೇಕಾಗಿರುವಂಥದ್ದು ಸಂಸತ್ತಿನಲ್ಲಿ. ಅಂಗೀಕಾರಗೊಳ್ಳಬೇಕು ಅಂದ್ರೆ ಪ್ರಸ್ತಾಪ ಯಾವಾಗಲೂ ಸಂಸತ್ತಲ್ಲೇ ಮಾಡಬೇಕು. ಅಂದಾಗ ಮಾತ್ರ ಏನಾಗುತ್ತೆ, ಫೈನಲಿ ಈ ಪ್ರೊಸೀಜರ್ ಅನ್ನ ಅಪ್ರೂವಲ್ ಆದ ನಂತರದಲ್ಲಿನೇ ಕೇರಳ ಅನ್ನುವಂಥದ್ದು ಕೇರಳಂಗೆ ಬದಲಾವಣೆಗೊಂಡಿರುವಂಥದ್ದನ್ನು ನೋಡ್ತೀವಿ. ಆಲ್ರೆಡಿ ಈಗ ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಟಿದೆ ಅಂದ್ರೆ ಅರ್ಥ ಏನು,
ಹಾಗೆ ಆಗತ್ತೆ ಅಂತ, ಯಾಕಂದ್ರೆ ಇದಕ್ಕೆ ಬೇಕಾಗಿದ್ದು ಸರಳ ಬಹುಮತ. ಸೊ ವಿಫಲಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿನೇ 100% ಈಗ ಬದಲಾವಣೆ ಆಗತ್ತೆ. ಸೊ ಈ ರೀತಿಯಲ್ಲಿ ಏನು ಕಾನ್ಸೆಪ್ಷುಯಲ್ ಕ್ಲಾರಿಟಿ, ಕರೆಂಟ್ ಅಫೇರ್ಸ್ ಅಲ್ಲಿ ಇರುವಂತ ಒಂದು ನಿರ್ದಿಷ್ಟ ಪಾಯಿಂಟ್ ಅನ್ನ ಇಟ್ಕೊಂಡು ನೀವು ಏನು ಟಾಪಿಕ್ ವೈಸ್ ಕರೆಂಟ್ ಅಫೇರ್ಸ್ ಅನ್ನ ಕವರ್ ಮಾಡೋದ್ರಿಂದ ಅತಿ ಹೆಚ್ಚು ಪ್ರಮಾಣದಲ್ಲಿ ಅದು ನಿಮಗೆ ಉಪಯೋಗ ಆಗುವಂತದನ್ನ ಕಾಣಬಹುದು ಸ್ನೇಹಿತರೆ. ಹೋಪ್ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತೇಳಿ ಅನ್ಕೊಳ್ತೀನಿ. ಯಾರೆಲ್ಲ ನಮ್ಮ ಪ್ರಜ್ಞಾನ ಇಂಡಿಯಾ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ನಮ್ಮ ಕಡೆಯಿಂದ ನಿಮ್ಗೆ ಏನ್ ಬೇಕೋ ಅದನ್ನೆಲ್ಲ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೀವಿ. ಬಟ್ ನಿಮ್ಮ ಕಡೆಯಿಂದ ನಮಗೆ ಬೇಕಾಗಿರುವಂತ ಒಂದು ಆನೆ ಬಲ ಅಂತೇಳಿ ನೋಡ್ತೀವಲ್ವ, ಆ ಒಂದು ಮಾರಲ್ ಸಪೋರ್ಟ್ ನಮಗೆ ಬೇಕಾಗತ್ತೆ. ಆದ್ರೆ ಆ ಮಾರಲ್ ಸಪೋರ್ಟ್ ನೀವು ಇಲ್ಲಿವರೆಗೆ ಕೊಡ್ತಾ ಇದ್ದೀರಿ, ಬಟ್ ಇನ್ನು ಮುಂದೆನೂ ಸಹ ಇದೇ ರೀತಿಯಲ್ಲಿ ನಿಮ್ಮ ಸಹಕಾರ, ನಿಮ್ಮ ಏನೋ ಸಪೋರ್ಟ್ ನಮ್ಮ ಜೊತೆಗೆ ಇರಲಿ ಅಂತೇಳಿ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.